ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ತನಿಖೆ ತೀವ್ರಗೊಳಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪ್ರಜ್ವಲ್ ರೇವಣ್ಣಗೆ ಇವತ್ತು ಮತ್ತೊಮ್ಮೆ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮುಕ್ತಾಯ ಆಗಿದೆ. ಸತತ 1.5 ಗಂಟೆಗಳ ಕಾಲ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗಿದೆ. ಈಗ ಮೆಡಿಕಲ್ ಟೆಸ್ಟ್ ಮುಕ್ತಾಯ ಆಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸತತ 1.5 ಗಂಟೆಗಳ ಕಾಲ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗಿದೆ. ಬೌರಿಂಗ್ ಆಸ್ಪತ್ರೆಯಿಂದ ಆಂಬ್ಯುಲೆನ್ಸ್ ನಲ್ಲಿ ಕರೆತಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ನನ್ನ. ಎಸ್ಐಟಿ ಕಚೇರಿಗೆ ಕರೆತಂದು ಮತ್ತೆ ವಿಚಾರಣೆಯನ್ನ ಆರಂಭ ಮಾಡಿದ್ದಾರೆ. ಇವತ್ತು ಮತ್ತೊಮ್ಮೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಸುಮಾರು 1 ರಿಂದ 1.5 ಗಂಟೆಗಳ ಕಾಲ ವೈದ್ಯಕೀಯ ಪರೀಕ್ಷೆಗೆ ಮಾಡಲಾಗಿತ್ತು. ವೈದ್ಯಕೀಯ ಪರೀಕ್ಷೆನ ಮಾಡಲಾಗಿತ್ತು. ಈಗ ವಾಪಸ್ ಕರ್ಕೊಂಡು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಮತ್ತೆ ತನಿಖೆಯನ್ನ ವಿಚಾರಣೆಯನ್ನ ಆರಂಭ ಮಾಡಿದ್ದಾರೆ. ಈಗಾಗಲೇ ಪರೀಕ್ಷೆ ಆಗಿತ್ತು. ಇವತ್ತು ಮತ್ತೊಮ್ಮೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿರುವಂಥದ್ದು. ಅದರ ಜೊತೆಗೆ ಸುಮಾರು 1.5 ಗಂಟೆಗಳ ಕಾಲ ತನಿಖೆಯನ್ನ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿದ್ದಾರೆ. ಈಗ ವಾಪಸ್ ಕರ್ಕೊಂಡು ಬರಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗಿದೆ. ಯಾವೆಲ್ಲ ಟೆಸ್ಟ್ ಅನ್ನ ಮಾಡಲಾಗಿದೆ, ಅವರ ಹೆಲ್ತ್ ರಿಪೋರ್ಟ್ ಏನಿದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ. ನಾರ್ಮಲ್ ಆಗಿ BP, ಶುಗರು, ಯೂರಿನ್ ಟೆಸ್ಟ್ ಇದನ್ನೆಲ್ಲ ಮಾಡಿರ್ತಾರೆ. ಅದನ್ನ ಹೊರತುಪಡಿಸಿ ಇನ್ಯಾವುದಾದ್ರೂ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತಾ, ಅವರ ಆರೋಗ್ಯದ ರಿಪೋರ್ಟ್ ಏನಿದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ. ಸತತ 1.5 ಗಂಟೆಗಳ ಕಾಲ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗಿದೆ. ಈಗ ವಾಪಸ್ ಕರ್ಕೊಂಡು ಬಂದು ಮತ್ತೆ ವಿಚಾರಣೆಯನ್ನ ಪ್ರಾರಂಭ ಮಾಡಿದ್ದಾರೆ. ಇಲ್ಲಿವರೆಗೂ ನಡೆದಿರುವಂತ ವಿಚಾರಣೆಯಲ್ಲಿ ಏನೂ ಉತ್ತರ ಕೊಟ್ಟಿಲ್ಲ, ಯಾವ ಉತ್ತರನೂ ಬಂದಿಲ್ಲ. ನಂಗೆ ಗೊತ್ತಿಲ್ಲ, ನಾನು ಅವನಲ್ಲ, ಇಷ್ಟನ್ನು ಬಿಟ್ಟು ಇನ್ನೇನು ಹೇಳ್ತಿಲ್ಲ. ಇನ್ನೂ ಹೆಚ್ಚು ಅಂತಂದ್ರೆ ನನ್ನ ವಕೀಲರನ್ನು ಕೇಳಿ ಮಾತಾಡ್ತೀನಿ, ಇಷ್ಟೇ ಹೇಳ್ತಿರೋದು. ಮತ್ತು SITಗೆ ಮರು ಪ್ರಶ್ನೆಗಳನ್ನ ಮಾಡ್ತಾ ಇರೋದು. ಇದನ್ನು ಬಿಟ್ಟರೆ ಇನ್ನೇನು ಮಾಡ್ತಾ ಇಲ್ಲ. 6ನೇ ತಾರೀಕು ತನಕ ವಶಕ್ಕೆ ನೀಡಲಾಗಿದೆ. ಆಲ್ರೆಡಿ ಇವತ್ತು 3, ಇನ್ನು 3 ದಿನ ಆ ನಂತರ ಮುಗಿಯುತ್ತೆ. ಆಮೇಲೆ ಮತ್ತೆ ವಶಕ್ಕೆ ಕೇಳ್ತಾರೆ. ಸೊ ಆಮೇಲೆ ಇನ್ನೇನೇನಾಗುತ್ತೋ ಗೊತ್ತಿಲ್ಲ. ಆದರೆ ಸದ್ಯಕ್ಕಂತೂ ವಿಚಾರಣೆ ಸಂದರ್ಭದಲ್ಲಿ ಏನೂ ಬಾಯಿ ಬಿಟ್ಟಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಸುಮಾರು 1.5 ಗಂಟೆಗಳ ಕಾಲ ಬೌರಿಂಗ್ ಹಾಸ್ಪಿಟಲಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗಿದೆ. ಏನೇನು ಟೆಸ್ಟ್ ನಡೆಸಿದ್ದಾರೆ, ಅದರ ರಿಪೋರ್ಟ್ಗಳು ಏನಿದೆ, ಆರೋಗ್ಯ ಹೇಗಿದೆ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಾ, ಆಂಬ್ಯುಲೆನ್ಸ್ನಲ್ಲಿ ವಾಪಸ್ ಕರ್ಕೊಂಡು ಬರ್ತಾ ಇರುವಂಥ ದೃಶ್ಯವನ್ನ. ಇದೇ ಆಂಬ್ಯುಲೆನ್ಸ್ನಲ್ಲಿ ವಾಪಸ್ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಇವತ್ತು ಸುಮಾರು 1 ರಿಂದ 1.5 ಗಂಟೆಗಳ ಕಾಲ ಇಲ್ಲಿ ಮೆಡಿಕಲ್ ಟೆಸ್ಟನ್ನು ಮಾಡಿದ್ದಾರೆ. ಆನಂತರ ಮತ್ತೆ ವಾಪಸ್ ತನಿಖೆಗೆ ಅಂತ SIT ಕಚೇರಿಗೆ ಕರ್ಕೊಂಡು ಬಂದಿದ್ದಾರೆ. ಈ 1.5 ಗಂಟೆಗಳ ಕಾಲ ಯಾವ್ಯಾವ ಟೆಸ್ಟ್ ನಡೀತು, ಏನೇನು ರಿಪೋರ್ಟ್ ಬಂದಿದೆ, ಇದೆಲ್ಲದ್ರ ಬಗ್ಗೆ ಅಪ್ಡೇಟ್ ಸಿಗಬೇಕಿದೆ. ಸದ್ಯಕ್ಕೆ ವಾಪಸ್ ಕರ್ಕೊ ಬಂದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಸುಮಾರು 1.5 ಗಂಟೆಗಳ ಕಾಲ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿದ್ದಾರೆ. ಅಂದ್ರೆ ಅವರ ಹೆಲ್ತ್ ಯಾವ ರೀತಿ ಆಗಿದೆ, ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಸಿಕ್ಕಿದ್ಯಾ? ನೀಕೇನು ಮೆಡಿಕಲ್ ಚೆಕಪ್ ಯಾವ ಮಾಡುವಂಥದ್ದು, ಯಾವಾಗ ಅಕ್ಯೂಸ್ಡ್ SIT ಅಧಿಕಾರಿಗಳ ವಶದಲ್ಲಿರ್ತಾರೆ, ದಿನಕ್ಕೊಮ್ಮೆ ಅವರ ವೈದ್ಯಕೀಯ ತಪಾಸಣೆಯನ್ನು ಮಾಡಿಸ್ತಾರೆ. ಯಾಕಂತ ಹೇಳಿದ್ರೆ ಆರೋಪಿ ಬಂಧಿತನಾಗಿರ್ತಾನೆ. ಸೊ ಆತ ಅವರ ಕಸ್ಟಡಿ ಇದ್ದಾಗ ಏನಾದ್ರು ಆರೋಗ್ಯದಲ್ಲಿ ಏರುಪೇರು ಆಗಿರ್ಬೋದು ಅನ್ನೋ ಕಾರಣಕ್ಕೆ. ಸೊ ಇಲ್ಲಿ ಕೂಡ ಅದೇ ರೀತಿಯಾಗಿ ಪ್ರಜ್ವಲ್ ಕೂಡ ಮಾಡ್ತಿರುವಂತದ್ದು. ಸುಮಾರು 1.5 ಗಂಟೆಗಳ ಕಾಲ ಈ ಒಂದು ವೈದ್ಯಕೀಯ ತಪಾಸಣೆ ಆಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಆತನನ್ನ ಕರೆದುಕೊಂಡು ಹೋಗಿ ಎಲ್ಲಾ ರೀತಿಯಲ್ಲೂ ಕೂಡ ಚೆಕಪ್ ಅನ್ನ ಮಾಡಿಸ್ಕೊಂಡು ಇದೀಗ ವಾಪಸ್ ಕರ್ಕೊಂಡ್ ಬಂದಿದ್ರೆ. ಆದ್ರೆ ಯಾವುದೇ ರೀತಿಯ ಆರೋಗ್ಯದಲ್ಲಿ ಏರಿಳಿತಗಳು ಕಂಡು ಬಂದಿಲ್ಲ, ನಾರ್ಮಲ್ ಆಗಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು. ಚಿಕ್ಕ ಪುಟ್ಟ ಏನಾದ್ರು ಇದ್ರೆ ಅದಕ್ಕೆ ಚಿಕ್ಕ ಪುಟ್ಟ ಸಜೆಷನ್ಗಳು ಕೂಡ ಮೆಡಿಕಲ್ ಇದರಲ್ಲಿ ಟ್ಯಾಬ್ಲೆಟ್ಸ್ ಈ ತರದ ಕೊಟ್ಟಿರ್ತಾರೆ. ಸದ್ಯದ ಮಟ್ಟಿಗೆ ಅಂತ ಮೇಜರ್ ಏನು ಆರೋಗ್ಯದಲ್ಲಿ ಏರುಪೇರುಗಳು ಕಂಡು ಬಂದಿಲ್ಲ ಅನ್ನೋ ಮಾಹಿತಿಗಳು ಇರುವಂತದ್ದು. ಸೊ ಆದ್ರೆ ಏನೋ ಆರೋಪಿತ ಪ್ರಜ್ವಲ್ ಏನಿದ್ದಾರೆ ಆತರನ್ನ ಒಂದು ಆಂಬ್ಯುಲೆನ್ಸ್ ನಲ್ಲಿ ಕರ್ಕೊಂಡು ಹೋಗಿದ್ರು. ಆಂಬ್ಯುಲೆನ್ಸ್ ನಲ್ಲಿ ಕರ್ಕೊಂಡು ಹೋಗಿ ಆಂಬ್ಯುಲೆನ್ಸ್ ನಲ್ಲೇ ಕರ್ಕೊಂಡ್ ಬಂದಿರುವಂತದ್ದು. ಸೊ ಅದು ಯಾವ ಕಾರಣಕ್ಕೆ ಅಂದ್ರೆ, ಒಂದು ಕಡೆ ಮೀಡಿಯಾಗಳಿರ್ಬೋದು, ಇಲ್ಲ ಜನರು ಕೂಡ ಸಾಕಷ್ಟು ಜನ ಒಂದು ಕಡೆ ಬಂದು ಸೇರ್ತಾ ಇದ್ರೆ, ಈ ಕಾರಣಕ್ಕಾಗಿ ಅದರಲ್ಲಿ ಮಾಧ್ಯಮಗಳ ಕಣ್ ತಪ್ಪಿಸಿ ಕರ್ಕೊಂಡು ಹೋಗಿರ್ಬೋದು ಅನ್ನೋ ಮಾಹಿತಿ ಇರುವಂತದ್ದು. ಒಟ್ಟಾರೆ ಸುಮಾರು 1.5 ತಾಸುಗಳ ಬಳಿಕ ಬೌರಿಂಗ್ ಆಸ್ಪತ್ರೆಯಿಂದ ವಾಪಸ್ SIT ಕಚೇರಿಗೆ ಕರ್ಕೊಂಡ್ ಬಂದಿದ್ದಾರೆ. ಸೊ ಈಗ ಏನು ಊಟ ಮುಗಿಸ್ಕೊಂಡು ಅವ್ರನ್ನ ಮಾಜರ್ಗೂ ಕೂಡ ಕರ್ಕೊಂಡು ಹೋಗ್ಬೋದು, ಇಲ್ಲ ಅಂದ್ರೆ ವಿಚಾರಣೆಯನ್ನು ಕೂಡ ನಡೆಸೋ ಸಾಧ್ಯತೆ ಇರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.